ಯಶಸ್ವಿಯಾದಂತ ಮನದಟ್ಟು ಮಾಡ್ತಕ್ಕಂಥ ಭಾಷಣವನ್ನ ಮಾದೇವಪ್ಪನವರು ಮಾಡ್ತಾರೆ. ಅವ್ರ ಹುಟ್ಟುಹಬ್ಬವನ್ನು ಕೂಡ ಇವತ್ತು ಅವರು ವಿಶೇಷವಾದಂತಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತೇನೆ. 12ನೇ ಶತಮಾನದಲ್ಲಿ ಶರಣರು ಮಾನವನ ಘನತೆಯನ್ನು, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದರು. ಜಾತಿ ಭೇದವನ್ನು ಕಿತ್ತೊಗೆದರು. ಸರ್ವ ಸಮಾನತೆಯ ಸಮಾಜ ನಿರ್ಮಾಣ ಮಾಡಿ ಕಲ್ಯಾಣ ರಾಜ್ಯ ಸ್ಥಾಪಿಸಿದರು. ದೇಹವನ್ನೇ ದೇಗುಲ ಮಾಡಿ, ಘಟಕಗಳನ್ನು ಮಠಗಳನ್ನಾಗಿ ಮಾಡಿ, ಅವರನ್ನೇ ಗುರುವನ್ನಾಗಿ ಮಾಡಿ, ಸಮಾಜವನ್ನೇ ಜಂಗಮವನ್ನಾಗಿ ಮಾಡಿದರು. ಎಲ್ಲರನ್ನೂ ಏಕದೇವೋದಾಸನೆಗೆ ಒಳಪಡಿಸಿ ಅಂಗೈ ಮೇಲೆ ಇಷ್ಟಲಿಂಗ ವಿರಸಿ ಜೀವಾತ್ಮನು ಪರಮಾತ್ಮನು ಕೂಡುವ ಸಂಗಮ ಸ್ಥಳವನ್ನಾಗಿ ಮಾಡಿದರು. ಗುಡಿ ಮಡಿ ಮಠ ಸಂಸ್ಕೃತಿಯಿಂದ ಜನರನ್ನು ದೂರ ಮಾಡಿ ಶಿವಯೋಗದ ಮೂಲಕ ನಿತ್ಯ ಶಿವನನ್ನು ಅನುಭವಿಸುವಂತೆ ಮಾಡಿದರು. ಕನ್ನಡ ಮಣ್ಣಿನಿಂದ ರೂಪುಗೊಂಡು ತನ್ನ ನಡೆನುಡಿಯಿಂದ ವಿಶ್ವಕ್ಕೆ ಮಾದರಿಯಾದ ವಿಶ್ವಚೇತನ ಜಗಜ್ಯೋತಿ ಬಸವೇಶ್ವರರನ್ನು ಕರ್ನಾಟಕ ಸರ್ಕಾರವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ಅಪೂರ್ವವಾದಂತ ಬಹಳ ದೊಡ್ಡ ಗೌರವವನ್ನು ಸರ್ಕಾರ ಕೊಟ್ಟಿದೆ. ಅದು ನಿರಂತರವಾಗಿ ಬಸವಣ್ಣನವರ ಹೆಸರಿನಲ್ಲಿ ಆ ಒಂದು ಗೌರವ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ.